ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ UK ಫುಡ್ಗೆ ಸ್ವಾಗತ. ನಾನಿವತ್ತು ಬದನೆಕಾಯಿ ಭರ್ತಾನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ. ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ. ಇದಕ್ಕೆ ಒಂದು ಬದನೆಕಾಯಿ ತೊಗೊಂಡಿದ್ದೀನಿ ನಾನು, ದಪ್ಪ ಇರೋದು. 4ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು ದಪ್ಪ ಈರುಳ್ಳಿ, ಬೆಳ್ಳುಳ್ಳಿ, 2 ಟೊಮೆಟೊ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ. ಬದನೆಕಾಯಿನ ನೀಟಾಗಿ ವಾಶ್ ಮಾಡಿ ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿರೋವಂಥ ಬದನೆಕಾಯಿಗೆ ಒಂದು ತಟ್ಟೆ ತೊಗೊಂಡು ಇದರಲ್ಲಿ ಉಪ್ಪು, ಖಾರ, ಅರಿಶಿನ ಇಷ್ಟೇ ಮಾತ್ರ ಹಾಕ್ಕೊಳ್ಳಿ. ಇದು ನೀಟಾಗಿ 3 ಮಿಕ್ಸ್ ಮಾಡ್ಕೊಳ್ಳಿ. ಟೊಮೊಟೊನೂ ಕೂಡ ಸ್ಲೈಸ್ ಆಗಿ ಅದೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ, 1 ಗೆಡ್ಡೆಯಷ್ಟು, ಒಂದು 10ರಿಂದ 15 ಹೆಸಳು ಬೆಳ್ಳುಳ್ಳಿನ, ಸ್ವಲ್ಪ ಗರಂ ಮಸಾಲ, ಖಾರದ ಪುಡಿ, ಉಪ್ಪು ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಕಟ್ ಮಾಡಿ ಇಟ್ಟಿರುವಂಥ ಬದನೆಕಾಯಿಗೆ ನೀಟಾಗಿ ಕೈಯಿಂದ 2 ಕಡೆ ಸವರಬೇಕು. ಅದು ತುಂಬ ಈಸಿ, ತುಂಬ ಬೇಗನೆ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ. ನಿಮ್ಮ ಮನೆಯಲ್ಲಿ, ನಿಮ್ಮ ಸೈಡು, ನೀವು ಯಾವ ಕಡೆಯವರು, ನಿಮ್ಮ ಮನೇಲಿ ಯಾವ ಥರ ಮಾಡ್ತಾರೆ ಬದನೆಕಾಯಿ ಭರ್ತಾ ಅಂತ ಹೇಳಿಬಿಟ್ಟು ನನಗೆ ಹೇಳಿ. ಊರಲ್ಲಾದರೆ ಸೌದೆ ಒಲೆಯಲ್ಲಿ ಬದನೆಕಾಯಿನ ಹಾಕಿ ಸುಡ್ತೀವಿ ನಾವು ಒಲೆಯಲ್ಲಿ. ಇದು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಈ ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಕಟ್ ಮಾಡಿ ಉಪ್ಪು ಖಾರ ಹಾಕಿರುವಂಥ ಬದನೆಕಾಯಿ ಸ್ಲೈಸಸ್ನ ಇದ್ರಾಗಿಟ್ಟು 2 ಕಡೆಯಿಂದ ಹುರ್ಕೋಬೇಕು. ಆ ಕಡೆ ಒಂದು ಸರ್ತಿ, ಈ ಕಡೆ ಒಂದು ಸರ್ತಿ ತಿರುಗಿಸಿ ಹಾಕಿ ನೀವು ಹುರ್ಕೊಂಬಿಡಿ. ಅದು ಎಣ್ಣೆ ಒಳಗೆ ಬೆಂದು ಹೋಗುತ್ತೆ. ಇದಕ್ಕೆ ಬೇಯಿಸೋದೇನು ಬೇಕಾಗಿರಲ್ಲ. ನೋಡಿ, ಈ ಥರ ಎಲ್ಲವನ್ನು ಹಾಕಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ, ತುಂಬ ಬೇಗ ಆಗುತ್ತೆ. ಚಪಾತಿಗೆ, ಆಮೇಲೆ ರೊಟ್ಟಿಗೆ, ಅನ್ನಕ್ಕೆ, ಬಿಸಿ ಅನ್ನಕ್ಕೂ ಕೂಡ ನಾವು ಹಾಕ್ಕೊಂಡು ತಿನ್ಕೋಬೋದು, ಅಷ್ಟು ಟೇಸ್ಟಾಗಿರುತ್ತೆ. ಇದು 2 ಕಡೆಯಿಂದ ಫ್ರೈ ಮಾಡ್ಕೋಬೇಕು. ನೋಡಿ, ಒಂದು ಸೈಡು ಫ್ರೈ ಆಗಿದೆ. ಮತ್ತು ನಾನು 1 ಸ್ಪೂನಿಂದ ಇನ್ನೊಂದು ಕಡೆ ಭಾಗವನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ನೀಟಾಗಿ 2 ಕಡೆ ಫ್ರೈ. ಟೊಮೊಟೊನೂ ಕೂಡ ಅದೇ ಥರ, ಅದಕ್ಕೆ ಉಪ್ಪು ಖಾರ ಹಚ್ಚೋದಿಲ್ಲ ನಾನು, ಬರೀ ಹಾಗೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದನ್ನು ಕೂಡ 2 ಸೈಡಿಂದ ಫ್ರೈ ಮಾಡ್ಕೋಬೇಕು. ಇಲ್ಲಿ ಒಂದು ಸೈಡು ಆಗಿದೆ, ಇನ್ನೊಂದು ಸೈಡು ಫ್ರೈ ಮಾಡ್ಕೋತಾ ಇದ್ದೀನಿ. ಅರ್ಜೆಂಟ್ಗೆ ನಾವು ಮಾಡ್ಕೋಬೇಕು, ಏನಾದರೂ ಪಲ್ಯ ಅರ್ಜೆಂಟಿಗೆ ಬೇಕಂದರೆ ಇದನ್ನು ಮಾಡ್ಕೊಳ್ಳಿ, ತುಂಬ ಟೇಸ್ಟ್ ಆಗುತ್ತೆ. ಇವಾಗ ನಾನು ಬೆಳ್ಳುಳ್ಳಿ ಹೆಸರು ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 5 ಹಸಿಮೆಣ್ಸಿನ್ಕಾಯಿ, ಆಲ್ರೆಡಿ ನಾವು ಅದಕ್ಕೆ ಉಪ್ಪು ಖಾರ ಹಚ್ಚಿರ್ತೀವಲ್ವ, ಹಾಗಾಗಿ ಒಂದು 5 ತೊಗೊಂಡಿನಿ. ಇವಾಗ ಬೇಯಿಸಿರುವಂಥ, ಫ್ರೈ ಮಾಡಿ ತೆಗೆದಿರುವಂಥ ಬದನೆಕಾಯಿ, ಟೊಮ್ಯಾಟೊ ಎರಡನ್ನ ಒಂದು ಬೌಲಲ್ಲಿ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಹಾಕಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇದನ್ನು. ಮತ್ತು ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಸ್ಮ್ಯಾಶ್ ಆಗಿದೆ. ಇದಕ್ಕೆ ನಾನು ಹಸಿ ಈರುಳ್ಳಿನ ಕಟ್ ಮಾಡಿರೋವಂಥ, ಸಣ್ಣಗಾಗಿ ಕಟ್ ಮಾಡಿರೋವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಅದು ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಸ್ಪೂನ್ ಸಹಾಯದಿಂದ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಬದನೆಕಾಯಿ ಭರ್ತಾ ರೆಡಿಯಾಗಿದೆ. ನಿಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ನಮ್ಮ ಕಡೆ ಇಲ್ಲಿ ಬೆಂಗಳೂರಲ್ಲಾದರೆ ನಾನು ಈ ಥರ ಊರಲ್ಲಿ ಒಲೆಯಲ್ಲಿ ಸುಟ್ಬಿಟ್ಟು ಒರಳಲ್ಲಿ ಕುಟ್ಟಿ ಮಾಡ್ತೀವಿ. ನೋಡಿ, ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನದ ಜೊತೆ ತಿನ್ನೋಕ್ಕೆ ಟೇಸ್ಟಾಗಿರುತ್ತೆ. ನಾನು ದಾಲ್ ಮಾಡಿದ್ದೀನಿ. ದಾಲು, ರೈಸು, ಬದನೆಕಾಯಿ ಭರ್ತಾ ತುಂಬಾ ಟೇಸ್ಟ್ ಇರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಇನ್ನೂ ತಿನ್ಬೇಕನ್ಸುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ನಿಮ್ಮ ಮನೇಲೂ ಒಂದು ಸರ್ತಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ನಿಮ್ಮ ಮನೇಲೂ ಮಾಡಿದಾಗ ಬದನೆಕಾಯಿ ಭರ್ತಾ ಯಾವ ಥರ ಬಂದಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ.
ತುಂಬಾ ಟೇಸ್ಟಿಯಾಗಿರುವಂಥ ಬದನೆಕಾಯಿ ಭರ್ತಾ, ಉತ್ತರ ಕರ್ನಾಟಕ ಸ್ಪೆಷಲ್ ಬದನೆಕಾಯಿ ಭರ್ತಾ ರೆಡಿಯಾಗಿದೆ. ನನ್ನ ಚಾನಲ್ಗೆ ಇಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ.